ಜಾಯ್ಕ್ ಮಾಡಿದ್ದಳು. ಹಡದಿಲ್ಲ ಅನ್ನೋದು ಅಷ್ಟೇ ರೀ, ಉಳ್ಕಿದ್ದೆಲ್ಲ ಹೆತ್ತ ತಾಯಿಗಿಂತಲೂ ಹೆಚ್ಚು ಪ್ರೀತಿ ಮಾಡಿದ್ದಳು. ಅವಾಗ ಅವ ತಿಳುವಳಿಕೆ ಬಂದ ಮೇಲತ್ತ ಗುರುಗಳನ್ನು ಪ್ರಶ್ನೆ ಕೇಳ್ತಾನೆ, ಯಪ್ಪ ನನಗೆ ಮಲತಾಯಿ ಖರೆ ಅನ್ನಕಷ್ಟ ಹಡ ತಾಯಿದ್ರು ಅಷ್ಟು ಜಾಯ್ಕ್ ಮಾಡ್ತಿದ್ದಿಲ್ಲ, ಆಕೆ ಋಣ ಹೆಂಗೆ ತೀರಿಸ್ಬೇಕು ಅಂದ ಕೂಡಲೇ ಅವ ಗುರುಗಳು ಹೇಳಿದರು, ತಮ್ಮ ಯಾವ ನಿನ್ನ ಜೋಪಾನ ಮಾಡಿದ ತಾಯಿ ಅದಲ್ಲ, ನೀ ಯಾವ ಗುರಿ ಮುಟ್ಟಬೇಕತಿ ಅಂಥೇಳಿ ತಿಳ್ಕೊಂಡು ವಿಚಾರ ಮಾಡ್ಯಾರ, ಆ ಗುರಿ ಮುಟ್ಟು ಆ ತಾಯಿ ಋಣ ತೀರ್ತೈತಿ ಅಂತ. ಹಾಗೆ ಸದ್ಗುರುವಿನ ಋಣ ತೀರಿಸೋದು ಸಾಧ್ಯನೇ ಇಲ್ಲ. ಅದಕ್ಕಾಗಿ ಏನು ಅಂತ ಕೇಳಿದರೆ ಸದ್ಗುರುವಿನ ಸ್ಮರಣೆ ಮಾತ್ರದಿಂದ ಆತನ ಏನು ತೀರ್ತೈತಿ ಇಲ್ಲ ಗೊತ್ತಿಲ್ಲ, ಆದರೂ ಕೂಡ ಸದ್ಗುರು ಪ್ರಸನ್ನ ಆದ ಅಂದ್ರೆ ನಮ್ಮ ಭವ ಎಲ್ಲ ಹೋಗ್ತೈತಿ. ಆ ಸದ್ಗುರುವಿನ ಪ್ರಸನ್ನತೆಗಾಗಿ ನಾವುಗಳೆಲ್ಲ ಎಂದು ಈ ಹುಣ್ಣಿಮೆಗೆ ಗುರು ಪೌರ್ಣಿಮೆ ಅಂತ ಹೆಸರು ಕೊಟ್ಟು ಆ ಸದ್ಗುರುನಾಥನ ಪಾದ ಸೇವೆಯನ್ನು ಮಾಡಿದ್ರೆ, ಯಾಕೆ ಸೇವಾಪ್ರಿಯ ಗುರು ಸೇವೆಯನ್ನು ಅಷ್ಟೇ ಪ್ರೀತಿ ಮಾಡ್ತಾನೆ, ಮತ್ತೇನು ನಮ್ಮ ಸಂಪತ್ತು ಆದಿದು ಪ್ರೀತಿ ಮಾಡೋದಿಲ್ಲ. ನಮ್ಮಲ್ಲಿ ಅಂತಃಕರಣದಲ್ಲಿ ಪರಿಶುದ್ಧ ಭಾವನೆಯಿಂದ ಗುರುವಿನ ಸೇವಾ ಮಾಡಿದರೆ ಸಾಕ್ರಿ, ಆನಂದ ಆಗಿಬಿಡ್ತಾನೆ ಗುರು. ಅಂತಹ ಸುಸಂಧಿ ಇವತ್ತು ಬಂದೈತಿ. ಈ ದಿವಸ ನೀವೆಲ್ಲರೂ ಕೂಡಿಕೊಂಡು ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಸದ್ಗುರು ಪಾದ ಪೂಜೆಯನ್ನು ಮಾಡಿ ನಾವು ಜ್ಞಾನವನ್ನು ಮೋಕ್ಷವನ್ನು ಸ್ವಲ್ಪ ಹೇಳ್ತಾರೆ, ಮೋಕ್ಷವನ್ನು ಪಡಿಬೇಕು. ಆನಂತರ ಇದು ಇಂದ ಬಂದದ್ದಲ್ಲ, ಇದು ಪರಂಪರಾಗತವಾಗಿ ಬಂದದ್ದು. ನಾವು ಗಂಗಾಧರಪ್ಪ ಅವ್ರನ್ನ ನೋಡಿದ್ದೀವಿ. ನಾ ವಿಶೇಷವಾಗಿ ಎಲ್ಲಿಯೋ ಪುರಾಣಕ್ಕೆ ಹೋದಾಗ ಹೇಳ್ತಿರ್ತೀನಿ, ನಮ್ಮೂರಿಗೆ ಕಾವಿಗೆ ಮಹತ್ವ ಕೊಡೋದು ಪಾಠ ಯಾವಾಗ ಬಂತು, ಕಾವಿಗೆ ಮಹತ್ವ ಕೊಡ್ತಕ್ಕಂತಹ ನಮ್ಮಲ್ಲಿ ಸುವಿಚಾರ ಯಾವಾಗ ಬಂತು ನಮ್ಮ ಊರಿಗೆ ಅಂತ ಕೇಳಿದರೆ ತೆರೆದಾಳ ಅಪ್ಪ ಅವರಿಂದ ಬತ್ತು ಅಂತ ತಿಳ್ಕೊಂಡು ನಾವು ಪ್ರತಿಯೊಂದು ಜಾಗಕ್ಕೆ ಹೋದಾಗ ಹೇಳ್ತೇನೆ ರೀ. ಯಾಕಂತ ಕೇಳಿದರೆ ನಮ್ಮಲ್ಲಿ ಮೊದಲು 47ನೇ ಇಸ್ವಿಯಾಗಂತೂ ಎಲ್ಲರಿಗೂ ಗೊತ್ತೈತೆ, ಏನು ಚಳುವಳಿ ಅದು ಇದು ಹೊಡೆದಾಟ ಬಡದಾಟ, ಊರಾಗ ಒಬ್ಬರನ್ನೊಬ್ಬರು ಮುಖ ನೋಡಂಗಿಲ್ಲ ಬಿಡಂಗಿಲ್ಲ. ಅಂಥ ಸಂದರ್ಭದೊಳಗೆ ಅಪ್ಪವ್ರು ಬಂದದ್ರಿ. ಇಲ್ಲಿ ಗಂಗಾಧರಪ್ಪ ಅವರು ಪಾದ ಹಾಕಿದ್ದು ಆ ಸಂದರ್ಭದೊಳಗೆ ತಮ್ಮ ಒಂದು ಅನುಷ್ಠಾನದ ತಪಸ್ಸಿನ ಲೀಲೆಯಿಂದ ಒಬ್ಬೊಬ್ಬ, ಯಾಕಂದ್ರೆ ಗುರುವಿನಲ್ಲಿ ಎರಡನೇದು ಸತ್ಕಲೆ ಅಂತ ಹೇಳ್ತಾನಲ್ಲ, ಕರುಣೆ ಸತ್ಕಲೆ. ಆ ಗುರುಗಳಲ್ಲಿ ಗಂಗಾಧರಪ್ಪ ಅವರಲ್ಲಿ ಸತ್ಕಲೆ ಇತ್ತು. ನಾ ಭಾಳ ಸಣ್ಣವಿದ್ನಿ, ಅಜ್ಜನ ಜೋಡಿ ಬರ್ತಿದ್ನಿ, ಅಲ್ಲಿ ಮಠದಾಗ ಇರ್ತಿದ್ರು. ಬಂದಾಗ ಮರಿ ಬಾಯಲ್ಲಿ ಅನ್ನೋರು ಮುಂದೆ ನಮಸ್ಕಾರ ಮಾಡ ಅಂತ ತಲೆಗೊಂದು ಸೊಟ್ಟನ ಹೊಡೆಯವರು, ಕೊಡ್ರು ಏನು ಮಾಡಿದಿ, ನಾನು ಭಾಳ ಮಾತಾಡೋಕೆ ಬರ್ತಿದ್ದಿಲ್ಲ ರೀ, ಇಷ್ಟು ಮಾಡಿ ಕೊಡ್ರಿ ಮಗ್ಲಾಗ ಕುಡಿಸ್ಕೊಳ್ಳೋರು ಅಪ್ಪ ಅವರು. ಸತ್ಕಲೆ ಏನಿತ್ತು ಅಂತ ಕೇಳಿದರೆ ಅವರ ಅನುಷ್ಠಾನ ಬಹಳ ದೊಡ್ಡದು, ತಪಸ್ಸು ಭಾಳ ದೊಡ್ಡದು. ಅವರಿಗೆ ಪಂಚಪುರುಷಗಳು ಲಭ್ಯದ್ದು ಗಂಗಾಧರಪ್ಪಗಳಿಗೆ: ಪಾದಪುರುಷ, ಹಸ್ತಸ್ಪರುಷ, ಮನಪುರುಷ, ಭಾವಪುರುಷ, ನೇತ್ರಪುರುಷ. ಯಾರಾದರೂ ಒಂದಿಷ್ಟು ಭಾಳ ಅಡಚಣೆ ಐತ್ರಿಪ್ಪ, ಭಾಳ ಕಾಡ್ಲಾಕತ್ತೈತಿ ಇದು ತಲೆ ಬಂದ್ರೆ ಹೋಗಿ ದೇವ್ರು ಚಲೋ ಮಾಡ್ತಾನೆ, ಹೋಗಟ್ಟು ಪ್ರಸಾದ ಕೊಡಬೇಕು, ಒಂದು ದಾರ ಕೊಡಬೇಕು, ಮುಂದೆ ಅವ್ರು ಹೇಳಿದಂಗೆ ನಡ್ಕೊಂಡ್ರೆ ಆ ಮನುಷ್ಯ ಚಲೋನ ಆಗ್ಬೇಕು. ಹಿಂಗೆ ಕ್ರಮೇಣ ವರ್ಷ ನಮ್ಮಲ್ಲಿ ಬರೋದು. ಬೇಸಿಗೆ ಒಳಗೆ ಇಲ್ಲೊಂದಿಷ್ಟು ತಂಪು ವಾತಾವರಣದ ಶಂಕರಾನಂದಪ್ಪ ಅವ್ರು ಹೆಂಗೆ 2-3 ತಿಂಗಳು ಇರ್ತಿದ್ರು, ಹಂಗೆ ಅಪ್ಪ ಅವರು ಇಲ್ಲಿ ಇರ್ತಿದ್ರು, ಆ ಮಠದಾಗ ಇರ್ತಿದ್ರು. ದಿನಾಲೂ ಮುಂಜಾನೆ ಸಾಯಂಕಾಲ ವಾಕಿಂಗ್ ಹೋಗಿ ನಮ್ಮ ಮಾಯೊಮ್ಮೆ ಹೇಳ್ತಿದ್ರು, ಅಂಥ ದೊಡ್ಡವರು ನಮ್ಗೆ ಹಂಗೆ ದರ್ಶನ ಆಗ್ಬೇಕು, ನಾವು ಮಡ್ಯಾಗಿರೋರು ಅಂತ ದಿನ ನೆನಪು ತೆಗಿತಿದ್ರತ್ರಿ. ಒಂದಿನ ವಾಕಿಂಗ್ಗೆ ಅಲ್ಲಿ ನಮ್ಮಲ್ಲಿ ಮಡ್ಡಿ ಕಡೆನೂ ಹೋಗ್ಯಾರ. ಹೋಗಿ ನಮಸ್ಕಾರ ಮಾಡ್ಯಾರ. ಮನೆಗೆ ಬಂದು ಹೇಳ್ತಿದ್ರು, ಅಪ್ಪ ನಮ್ಮ ಅಪ್ಪ ನಾ ಮಡ್ಯಾಗಿನ ಕೇಳ್ತೀನಿ, ಅಲ್ಲೇ ಬಂದು ದರ್ಶನ ಕೊಟ್ಟು ನೋಡು ಅಂತ ಕರುಣಾಮೂರ್ತಿ ಇರ್ಬೇಕು ನೋಡಿ. ಅವರ ಪುರುಷ ಹಸ್ತ ಹಿಡಿದು ಪ್ರಸಾದ ಕೊಟ್ಟರು, ಮಾಡಿದರು. ಇದಿಷ್ಟೇ ಅಲ್ಲ, ದುಷ್ಟ ಶಕ್ತಿಗಳ ಕಾಡ್ತಿದ್ರು ಸಹಿತ ಅವರ ಹಸ್ತದಿಂದ ಓಡಿ ಹೋಗ್ತಿದ್ದು. ನನಗೆ ಗೊತ್ತೈತೆ ಅದು. ಅವ್ರ ಜೊತೆಗೆ ನಾ ತೀರ್ದಾಳಕ್ಕೆ ಹೋಗಿದ್ನಿ. ಇಲ್ಲೊಬ್ಬ ಹೆಣ್ಮಕ್ಳಿಗೆ ಗಾಳಿ ಆಗಿತ್ತು, ಕರ್ಕೊಂಡು ಹೋಗಿದ್ದು ಗಾಡಿದಾಗ. ನಾನು ಆ ಗಾಡಿದಾಗ ಇದ್ನಿ, ಶಿವಪ್ಪಮೂರ್ತಿ ಅದು ಇದ್ದರು. ಅಪ್ಪ ಅವ್ರು ಪೂಜೆ ಕೂತಿದ್ರು. ಆ ಹೆಣ್ಮಗಳ ಮುಂದೆ ಪಡ್ಸಲ್ಯಾಗ ಕೂಡಿಸಿದ್ರು. ಆ ಹೆಣ್ಮಗಳು ಪಡ್ಸಲ್ಯಾಗ ಕೂತಿದ್ದಳು. ಒಳಗೆ ಅಪ್ಪ ಅವ್ರು ಪೂಜೆ ಕೂತಿದ್ರು. ಕೂತಳು ಹೋ ಅನ್ನಕತ್ತಿದ್ರು. ಯಾಕತ್ತೆ ಎಲ್ಲರೂ ರಟ್ಟಿ ಹಿಡಿದು ಕುಣಿಸಿದ್ರು. ಆ ಸ್ವಾಮಿ ನೋಡು ಅಂತರಾಗೇನು ಅಂತ ಹೇಳ್ತಿದ್ರು. ಎಷ್ಟು ಮಜಾ ನೋಡ್ರಿ ಅಪ್ಪ ಅವ್ರ ಬಗ್ಗೆ ಅನುಷ್ಠಾನದ ಶಕ್ತಿ ಅಂಥದ್ದು. ಆ ಸ್ವಾಮಿ ಅಂತರಾಗ್ಯಾನ ನೋಡು ಅಂದ್ಲಕ್ಕೆ ಹೆಣ್ಮಗಳು. ನಾ ಭಾಳ ಸಣ್ಣವಿದ್ನೇನ. ಆಮೇಲೆ ಹೊರಗೆ ಬಂದರು, ಮಡಿಲಿನ ಬಂದು ಕೊಡಲಿ, ಯಾರು ನೀ? ಅವ್ರನ್ನೇನು ನೋಡಿದ ಕೂಡಲೇ ನಡ್ಗಾಕ ಹತ್ತಿಡ್ರಿ ಹೆಣ್ಮಗಳು. ಗದ ಒಂದಿಷ್ಟ ಹಿಂಗೆ ಕೂದಲ ಹಿಡಿದ್ರು. ಒಂದಿಷ್ಟ ಜಗ್ಗಿದಂಗೆ ಮಾಡಿ ಗಬಕ್ಕನ ಒಂದು ಕಪಾಳಿಗೆ ಬಡಿದ್ರು. ಆ ಕೂದಲು ತಾನೇ ಜಿಗಿದು ತೆಳಗೆ ಬಿದ್ದು ರೀ.
ನಾವು ಮುಂದೆ ಇಷ್ಟು ಒಂದು ಏನು ಹಿಡಿ ಕೂದಲ ಹಿಡ್ದಿದ್ರು ಹಿಂಗೆ ಅವನು ಹಿಡಿದು ಜಗ್ಗಿದ್ರೆ ಅಷ್ಟೇ ಬಿಟ್ಟ ಒಂದು ಕಪಾಳಿಗೆ ಹೊಡೆದ್ರು ಪಟ್ನ ಏನು ಪಾದ ಹಿಡಿದಳು ಹೋಗಿಬಿಟ್ಟಿತ್ತು ರೀ. ಎಂಥ ಅವ್ರದ್ದು ಶಕ್ತಿ ಇರಬೇಕು ವಿಚಾರ ಮಾಡಿರಿ. ಮತ್ತು ದಯಾ ಗಂಗಾಧರಪ್ಪಗಳಲ್ಲಿ ಏನಿತ್ತು ಅಂತ ಕೇಳಿದ್ರೆ ಆವಾಗ ನಮ್ಮಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರು ಅಪ್ಪ ಅವರು, ಮಹಿಷಾಳಪ್ಪ ಅವರು ಬಂದಿದ್ದರು. ಆವಾಗಿನ ಕಾಲದೊಳಗೆ ಒಂದು 50, 60 ಅಥವಾ 80 ರೂಪಾಯಿಗೆ ತೊಲಿ ಬಂಗಾರ ಇರಬೇಕು. ಆವಾಗ 500 ರೂಪಾಯಿ ಖರ್ಚು ಬಂದಿತ್ತು. ಅಪ್ಪ ಅವರು ರುದ್ರಾಭಿಷೇಕ ಮಾಡಿದರು. ಅಂಥ ಸಂದರ್ಭದೊಳಗೆ ಅವರ ಕರುಣ ಎಂಥದ್ದು, ಎಲ್ಲರಲ್ಲಿ ಹೋದರೆ ಯಾರು ಶ್ರೀಮಂತರು ಮಾಡಿಸಿದ್ರು ಆಯ್ತು, ಮಠಕ್ಕೆ ಹೋಗ್ಬೇಕು ಹೆಣ್ಮಗಳು ಬಂದಳತ್ತು ಮುದುಕವು. ಯಪ್ಪ ನನಗೆ ನವಗ್ರಹ ಪೂಜೆ ಮಾಡಬೇಕು ಅಂತ ಆಸೆ ಆಗೈತಿ, ಮಾಡಿಸ್ಬೇಕತ್ತ. ನಾನು ಅಂತಿಕಂತೂ ಏನೇನೂ ಇಲ್ಲ, ಭಾಳ ಬಡೋದನ್ನು ಕುರುಪಿ ತೊಗೊಂಡು ಹೋದಾಗ ನಂದು ಕೆಲಸ. ಆದರೆ ಮನಸ್ಸಿನಾಗ ಬೈಕೈತಿ, ಅದನ್ನೇ ಇಟ್ಕೊಂಡು ಸಾತ್ನಿ ಅಂದ್ರೆ ನಾಳೆ ಆಸೆ ಉಳಿತೈತಿ. ಹೆಂಗೆ ಮಾಡ್ತೀನಿ ನಮ್ಮಪ್ಪ, ಇದೊಂದು 5 ರೂಪಾಯಿ ಅಂತ ಅಪ್ಪ ಅವ್ರ ಮುಂದೆ ಇಟ್ಟಳಂತ ಗಂಗಾಧರಪ್ಪ ಅವ್ರು. 5 ರೂಪಾಯಿ ಆಯ್ತು. ನಮ್ಮ ಗುರುಪಾದಯ್ಯ ಮುತ್ಯ ಹೇಳ್ತಿದ್ರಿ ಅದನ್ನು, ಅವನ ಶಿವ ಮಾಡೋರು ಗುರುಪಾದಯ್ಯ ಮುತ್ಯ, ಇವ್ರ ಮುತ್ಯ. ಆತೇಳವ ನಾಳೆ ಸೋಮವಾರ ಬರ್ತೀವಳ ಅಂದ್ರತ್ತ. ಅಂದ ಕೂಡಲೇ ಯಪ್ಪ 5 ರೂಪಾಯಿ ಇಟ್ಟಾಳಕಿ ಖಂಡಾಪಟ್ಟಿ ಖರ್ಚು ಬರ್ತೈತಿ, ಹೆಂಗೆ ಮಾಡೋರು ನೀವು, ಮಾಡೋಣ ಬಿಡು, ಬಡು ಹೆಣ್ಮಗಳದಳು, ಆಕಿ ಇಚ್ಛಾ ಪೂರ್ತಿ ಮಾಡಬೇಕು, ರೊಕ್ಕನ ನೋಡುದನ ಅಂದ್ರತ್ತು. ಮುಂಜಾನೆ ಸ್ನಾನ ಮಾಡುವಾಗ ಹೇಳಿರತ್ತು 9 ಬಣ್ಣ ತೊಗೊಂಡು ಬಾ ಅಂದ್ರತ್ತು. ಬಣ್ಣ ನೋಡಿರಲಿಲ್ಲ, ಹಸಿರ ಕೆಂಪ ಇವು ಎಲ್ಲ 9 ಬಣ್ಣ ತೊಗೊಂಡು ಬಾ. ಒಂದು ಕಟ್ಟಿಗೆ ಅರಿವಿ ತೊಗೊ ಅಂದ್ರೆ ಅರ್ಧ ಮೀಟ್ರ್ ಬಿಳಿ ಅರಿವಿ ತಂದ್ರಿ ಇವರು. ತಂದ ಹಾಸವನು ಎಲ್ಲ ನೀರಾಗ ಬಟ್ಟೆ ಇದ್ದೆ. ಆ ಬಣ್ಣದ ಬಟ್ಟೆ 9 ನವಗ್ರಹಕ್ಕೆ 9 ಬಣ್ಣ ಅಲ್ರಿ, ಅವೆಲ್ಲ ಬಣ್ಣ ಇಟ್ಟಿರತ್ತೆ. ಮ್ಯಾಲೊಂದು ಮುಟ್ಟಿಗೆ ಕಾಳು ಹಾಕಿದ್ರತ್ತೆ, ಎಲೆ ಅಡಿಕೆ ಇಟ್ಟು ನವಗ್ರಹ ಮಂತ್ರ ಹೇಳಿ ನವಗ್ರಹ ಪೂಜೆ ಮುಗಿಸಿ, ಅಥವಾ ನಿನ್ನ ಮನುಷ್ಯನ ಇಚ್ಛಾ ಪೂರ್ತಿ ಆತು, ಹೋಗಿ ಅವಣ್ಣಿ ಕೊಟ್ಟು 5 ರೂಪಾಯಿ ಪೂಜೆ ಸಾಮಾನು ಅದು, ನಮ್ಮ ದಕ್ಷಿಣ ಆತು, ಆತು ನಡಿ ಅಂತೇಳಿ ಹೋಗಿಬಿಟ್ರದ್ದು. ಸದ್ಗುರು ಇಲ್ಲಿ ಕರುಣೆ ಅಂತೇಳಿ ಎಷ್ಟು ಚಂದ ಇರ್ತದೆ. ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತಿ ಅಂತಕ್ಕಂಥದ್ದು ಇನ್ನೂ ನಮಗೆ ಗುರುಪಾದಯ್ಯ ಮುತ್ಯ ಭಾಳ ಹೇಳ್ಯಾನ್ರಿ. ಇವನ್ನ ನಾವು ಸ್ವತಃ ನೋಡಿದೆವು. ಅಲ್ಲಿ ರಂಭಾಪುರಿ ಜಗದ್ಗುರುಗಳವರ ಪಾದ ಪೂಜೆ ಇಟ್ಟಿದ್ದರು ತೇರ್ದಾಳದೊಳಗೆ. ನಮ್ಮವ್ವ ನಾನು ಕರ್ಕೊಂಡು ಹೋಗಿದ್ದಳು. ಆ ಸಂದರ್ಭದೊಳಗೆ ಅಪ್ಪ ಅವ್ರಿಗೆ ಪರಿಚಯ ಇಲ್ಲ. ಇಲ್ಲಿ ದಿನ ಬಂದಾಗ ಮರಿ ಗದ್ದಲು ಭಾಳ ಐತಿ ಇಲ್ಲೇನಿದ್ರು. ಹ್ಞೂನ್ರಿಪ್ಪ ಅಲ್ಲೇ ನಮ್ಮವ್ವ ಕರ್ಕೊಂಡು ನಿಂತಳು. ಸಾಲಕ್ಕೆ 14 ಗಂಗಾಳು ಇಟ್ಟಿದ್ರು ರೀ ಅಡುಗೆದು. 14 ಗಂಗಾಳು ಇಟ್ಟಿದ್ರು. ಎಲ್ಲ ಗಂಗಾಳದನ್ನು ಸಜ್ಜಕ ತಕ್ಕೋತ ಹೋದ್ರು ಅಪ್ಪವ್ರು ಕೈಲೇ. ಮುಂದೆ ಅನ್ನದ ಗಂಗಾಳದ ಏನು ಅನ್ನ ತೆಗೆದ್ರು, ಸಾರು ಕುದ್ದು ಒಂದು ಸೌಂಡ್ ಜಿಗಿತಿತ್ತು. ಮೊಣಕೈತನ ಕೈ ಎದ್ದು ಕೈ ತೊಳ್ಕೊಂಡ್ರು. ಮ್ಯಾಲೆ ಅದ್ರೊಳಗೆ ಹಾಲು ಹಾಕಿದರು. ಅಲ್ಲಿ ಹೋಗಿ ಮಠದಾಗ ಕೂತ ನಂತರ ಎಲ್ಲ ಪ್ರಸಾದ ಅದು ನಡೆದಿತ್ತು. ಒಬ್ಬರು ಭಕ್ತ ಬಂದರು, ಯಪ್ಪ ಅಷ್ಟು ಸುಡ್ದ್ರಾಗ ಹೆಂಗೆ ಕೈ ಹಾಕಿದ್ರಿ ನೀವು, ಕೈ ಗುಳ್ಳಿ ಅದು ಇದ್ದಿರ್ಬೇಕಲ್ಲ ಅಂದವ. ಬಂದು ಒಬ್ಬ ಮನುಷ್ಯ ನೋಡ್ಕೋರಪ್ಪ ಅಂದರು. ಏನಿಲ್ಲ ರೀ, ನಮ್ಮ ಹಸ್ತ ಹೆಂಗದ ಅವಂಗೆ ಸರಳ ಹಸ್ತ. ಈ ರೀತಿಯಾಗಿ ಅಪ್ಪ ಅವರಿಗೆ ಸಿದ್ಧಿಗಳೂ ಸ್ವಾಧೀನಿದ್ದು, ಕರುಣೆಯೂ ಸ್ವಾಧೀನಿತ್ತು. ಈಗ ಭಕ್ತರ ಬಗ್ಗೆ ಬಹಳ ಮತ್ತು ಇನ್ನೊಂದು ಮಾತು ಹೇಳ್ತಾನೆ ಅವ್ರದ್ದು ತಡ ಆಗಲಿ. ಒಬ್ಬ ಸಾಲ ಪಂಕ್ತಿ ಕೂತಾಗ ಒಬ್ಬ ಗುರುಗಳು ಕೂತಾಗ ಕ್ರಿಯಾಸ್ತ ಅವಾಗ ಬಡ ಹೋಗಿ ಹೋಳಿಗೆ ನೀಡ್ಯಾರ ಗಂಗಾಧರಪ್ಪಗಳು. ಯಪ್ಪ ಗಾತಾತ್ರಿ, ನಾಯರಿ ಕ್ರಿಯಾಸ್ತ ಎಡೆಗಿಂದ ಬಿಡಬಾರ್ದು, ಆದ್ರೆ ಗೋಧಿ ಉಣುವುದಿಲ್ಲ ಅಂತ ನಾ ಪ್ರತಿಜ್ಞೆ ಮಾಡೀನಿ, ಹೆಂಗೆ ಮಾಡೋದ್ರಿ? ಯಾಕಪ್ಪ ಏನು ಇಲ್ಲ, 1000 ಜನ ಜಂಗಮ ಮೂರ್ತಿಗಳಿಗೆ ನಾನು ಊಟ ಮಾಡಿಸಿ ಉಣ್ಬೇಕಂತೇಳಿ ವ್ರತ ಹಿಡ್ದೇನ್ರಿಪ್ಪ. ಭಾಳ ದಿವಸ ಆತು ನನಗೆ ಕೂಡೇ ಬಂದಿಲ್ಲ ಅದು. ಅದಕ್ಕೆ ನೀವು ನೀಡಿದ್ರಿ ಈಗ ಪ್ರಸಾದ ಬಿಡಾಕೋ ಬರೋಂಗಿಲ್ಲ. ನಾ ಕ್ರಿಯಾಸ್ತ ಪ್ರತಿಜ್ಞೆ ಮುರಿದಂಗೆ ಆಗತ್ತೆ, ಹೆಂಗೆ ಮಾಡೋದು? ಹಂಗಾರೆ ಆ ನಿನ್ನ ಕ್ರಿಯಾ ನನಗೆ ಕೊಡು, ನೀ ಊಟ ಮಾಡತ್ತೇಳಿ ಕೈ ಮೇಲೆ ಅವ್ರ ಕಡೆಯಿಂದ ನೀರು ಹಾಕ್ಸ್ಕೊಂಡ್ರಿ ಗಂಗಾಧರಪ್ಪ ಅವರು. ನಿನ್ನ 1000 ಮಂದಿ ಜಂಗಮರಿಗೆ ನಾವು ಉಣಿಸ್ತೂ ನೀ ಊಟ ಮಾಡತ್ತೇಳಿ ನೀರು ಹಾಕ್ಸ್ಕೊಂಡಿದ್ರು ಮಾಡಿದ್ರು. ಮುಂದೆ ಅಪ್ಪ ಅವರು ಭಾಳ ಅವ್ರಿಗೂ ಲಘು ಆಗಲಿಲ್ಲ. ಆನಂತರ 1000 ಮಂದಿಗೆ ಜಂಗಮಕ್ಕೆ ತೋಟದಾಗ ಪೆಂಡಾಲ್ ಬಡ್ದು ಮಾಡಿದರು. ಟ್ರಕ್ ಕಳಿಸಿದ್ರು ನಮ್ಮ ಊರಿಗೆ. ಆ ಟ್ರಕ್ಕನ್ನು ತುಂಬಿ ಹೋತು. ಆವಾಗ ನಾ ನೋಡೀನಿ ಮುಂದೆ ಆ ಎಲ್ಲ 1000 ಮಂದಿ ಜಂಗಮನ ಹೊಡೆದು ಒಂದು 2000 ಮಂದಿ ಆತ್ರಿ. ಅದು ಮುತ್ತದಾರ ಎಲ್ಲ ಕುಡಿದ್ರಿ. ಮುತ್ತದವ್ರು ಬಂದವ್ರು ಉಡಿ ತುಂಬ್ರಿ, 1000 ಮಂದಿ ರೀ. ಹೊಲ ತೋಟ ಎಲ್ಲ ತುಂಬಿ ಹೋಗಿಬಿಟ್ಟಿತ್ತು. ಆನಂತರ ಒಂದು ಸ್ವಲ್ಪ ರವಾದ ಇದನ್ನು ಶಿರಾ ಮಾಡಿಸಿ, ಇದು ಜಂಗಮ ಮೂರ್ತಿಯ ಒಂದು ಇದನ್ನು ಕ್ರಿಯಾ ನಾ ಹೊತ್ತೀನಿಪ್ಪ. ಇಂದಿಗೆ ಅವ 1000 ವಿಚಾರ ಮಾಡಿದ್ದ,
ಅವನ ಪೈಕಿ 1000 ಮುಡ್ತು, ನನ್ನ ಪೈಕಿ 1000 ಮುಡ್ತು, ಮುತ್ತದವ್ರು ಉಂಡ್ರು ನೋಡತ್ತೇಳಿ ಅಂದ ಆ ರವಾದ ಶಿರಾ ಸ್ವಲ್ಪ ಬಾಯಿಗೆ ಹಚ್ಕೊಂಡು ಕೈ ತೊಗೊಂಡ್ರಿ ಅಪ್ಪ ಅವರು. ಅಂತ ಒಂದು ಅವ್ರ ಲೀಲೆಗಳು ಭಾಳ ಅದಾವೆ. ಇನ್ನೂ ಹೇಳಿದರೆ ಇದೇನು ಈ ಆಯುಷ್ ಸಾಲೋದಿಲ್ಲ. ಅಂತಹ ಸದ್ಗುರು ಮೂರ್ತಿ ನಮಗೆ ಯಾವಾಗ ಸಿಗ್ತಾನೋ ಅಂಥೇಳಿ ಶಿವಾತ್ಮೂರ್ತಿ ಅಂತೂ ಅದರೊಳಗೆ ಹೋದ. ಕೊನೆಗೆ ಹೋಗುವಾಗ ಅಪ್ಪವ್ರ ದರ್ಶನ ಮಾಡ್ಕೊಂಡು ಹೋದ. ಎಲ್ಲ ಭಕ್ತರಿಗೆ ಅದೇ ಇತ್ತು. ಅದೇ ಇರ್ತಕ್ಕಂಥ ಗಂಗಾಧರ ಅಪ್ಪಗಳವರ ನಿಜವಾದ ಸ್ವರೂಪನ ಈಗ ನಮ್ಮ ಮುಂದೆ ಬಂದೈತಿ. ಅವ್ರು ಬೇರೆ ಇವ್ರು ಬೇರೆ ಅಂತ ಯಾರೂ ತಿಳ್ಕೊಬೇಡ. ಅಂತಹ ಪುಣ್ಯಮಯ ಮೂರ್ತಿಯ ಪಾದ ಪೂಜೆಯನ್ನು ಮಾಡಿ ನಾವು ನೀವುಗಳು ಕೂಡ ಧನ್ಯರಾಗೋಣ. ಎಲ್ಲ ಸಂಘಟನೆಯನ್ನು ಮತ್ತೆ ತಿರುಗಿ ಅಪ್ಪವ್ರು ಮಾಡಲಿ, ನಮ್ಮ ಗ್ರಾಮವನ್ನು ಸುವರ್ಣ ಗ್ರಾಮವನ್ನು ಆಗಿ ಮಾಡಲಿ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಜನಜಂಗುಳಿ ಎಲ್ಲ ಈ ರೀತಿಯಾಗಿ ನಡೆದು ನಮ್ಮ ಈ ಧರ್ಮ ಮತ್ತೆ ಗಗನಕ್ಕೆ ಹೋಗಲಿ ಅಂಥೇಳಿ ನಾನು ಅವರ ಪಾದಗಳಲ್ಲಿ ಕೇಳಿಕೊಂಡು ನನ್ನ ಸೇವೆಯನ್ನು ಅವ್ರ ಪಾದಕ್ಕೆ ಮುಗಿಸ್ತನು. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ.